ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಪ್ರೀತಿ ಯೂಟ್ಯೂಬ್ ಚಾನೆಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಸ್ ಗಾಯ್ಸ್, ನಾನು ಇವತ್ತು ವ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೇನು ಅಥರ್ವನು ಸ್ಕೂಲಿಂದ ಬರೋ ಟೈಮ್ ಆಗಿದೆ. ಅವನಿವತ್ತು ವೈಟ್ ಬಿರಿಯಾನಿ ಬೇಕಂತೆ, ಇದನ್ನು ಕುಷ್ಕ ರೈಸ್ ಅಂತಲೂ ಹೇಳ್ತಾರೆ, ಸೊ ವೈಟ್ ಬಿರಿಯಾನಿ ಅಂತಲೂ ಹೇಳ್ತಾನೆ. ಅವನಿಗೆ ಅದು ತುಂಬ ಇಷ್ಟ. ಸೊ ನಾನು ಮಾಡೋದು ಹಾಗಾಗಿ ಹೇಳ್ಬಿಟ್ಟು ಹೋಗಿದ್ದೇನೆ, ಅಮ್ಮ ಇವತ್ತು ನಂಗೆ ಅದು ಮಾಡಿಕೊಡು ಅಂತ. ಸೊ ಹಾಗಾಗಿ ಎಲ್ಲ ಐಟಮ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಜಜ್ಜಿ. ಸೊ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗ ಜಜ್ಜಿಕೊಂಡು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅಂಗಡಿದೆಲ್ಲ ಇದೆ, ನನ್ನ ಹತ್ರನೂ ಅಂಗಡಿಯಿಂದ ತಂದಿದ್ದಿದೆ. ಬಟ್ ಅದು ಹಾಕಿದ್ರೆ ಬಿರಿಯಾನಿದು ಟೇಸ್ಟೇ ಒಂಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಆಗ ಜಜ್ಜಿ ಉಪಯೋಗಿಸೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಆಗುತ್ತೆ. ಎಸ್, ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಫಸ್ಟ್ ನಾನು ಕುಕ್ಕರಲ್ಲಿ ಡೈರೆಕ್ಟ್ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 1 ಚಮಚ ಎಣ್ಣೆ ಮತ್ತು ಅಷ್ಟೇ ಪ್ರಪೋರ್ಷನೇಟಾಗಿ 1 ಚಮಚ ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಕಾದಾದಮೇಲೆ ನಾನು ಮಸಾಲ ಐಟಮ್ಸ್ನ ಹಾಕ್ಕೊತೀನಿ. ಏನಿಲ್ಲ, ಇಲ್ಲಿ ಒಂದು 4 ಲವಂಗ, ಹಸಿರು ಏಲಕ್ಕಿ, ಕಾಡು ಏಲಕ್ಕಿ ಮತ್ತು ಚಕ್ಕೆ ಅಷ್ಟೇ ನಾನು ತೊಗೊಂಡಿರೋದು. ಸೊ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ, ಚೂರು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ. ಇದಾದಮೇಲೆ ನಾನು ಬಿರಿಯಾನಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 2 ಎಲೆನ ನಾನು ಅರ್ಧ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಒಂದು ಮೀಡಿಯಮ್ ಈರುಳ್ಳಿನ ಹೆಚ್ಕೊಂಡು ಇಲ್ಲಿ ಹುರಿಯೋಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಟೊಮೆಟೊ ಏನು ಹಾಕಲ್ಲ ನಾನು, ಬರೀ ಈರುಳ್ಳಿ ಅಷ್ಟೇ. ಆಮೇಲೆ ಇದಾದಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೇಕು. ನಾನು ಅಥರ್ವ ಜಾಸ್ತಿ ಖಾರ ತಿನ್ನಲ್ಲ, ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವೇನು ಮಾಡ್ಕೊಂಡಿದ್ರು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತೀರಾ. ಇದು ಅಷ್ಟೇ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಇದು ಹುರ್ಕೋವಾಗ ಸ್ವಲ್ಪ ತಳ ಹಿಡಿಯುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ. ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಸಣ್ಣಗೆ ಹೆಚ್ಕೊಂಡಿರೋವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಸ್ಟ್ ಫ್ಲೇವರ್ಗೋಸ್ಕರ, ತುಂಬ ಹಾಕ್ಕೊಳ್ಳೋದೇನು ಬೇಡ. ಮತ್ತು ಇದೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಡಾದ್ಮೇಲೆ ನಾನಿವಾಗ ಅಕ್ಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಮನೇಲಿ ಯಾವ್ದು ಬಳಸ್ತೀನೋ ಅದೇ ಅಕ್ಕಿನೇ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಜೀರಾ ರೈಸ್ ಅಂತ, ಬಾಸುಮತಿ ರೈಸ್ ಅಂತ ಆ ಥರ ಏನಿಲ್ಲ. ಸೊ ಮನೇಲಿ ನೀವು ಯಾವ್ದು ಬಳಸ್ತೀರೋ ಅದೇ ಯೂಸ್ ಮಾಡಿದ್ರು ಆಯಿತು. ಸೊ ನಾನು ತೊಳೆದು ಹಾಗೆ ಅದನ್ನು ಚೆನ್ನಾಗಿ ಇದ್ರ ಜೊತೆ ಮಸಾಲ ಜೊತೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಿಮಗೆ ಬೇಕಾಗಿರೋದು. ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಬರೀ 3.5 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ನಿಮಗೆ ಸ್ವಲ್ಪ ಮುದ್ದೆ ಬೇಕು ಅಂತಂದರೆ 4 ಲೋಟ ಹಾಕಿ. ನಾನು ಸ್ವಲ್ಪ ಉದುರುದ್ರು ಬರಲಿ ಅಂತಂದ್ಬಿಟ್ಟು ನಾನಿಲ್ಲಿ ಜಸ್ಟ್ 3.5 ಲೋಟ ಅಷ್ಟು ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ನಾನು ಲಿಡ್ ಮುಚ್ಚಲ್ಲ. ಸೊ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ನಾನು ಲಿಡ್ ಮುಚ್ಚೋದು. ಅದೇನೋ ಮಧ್ಯ ಕುದಿ ಬಂದರೆ ಟೇಸ್ಟ್ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಒಂದು ಕುದಿ ಬಂದಾದಮೇಲೆ ನಾನು ಇದೊಂದು 2 ವಿಷಿಲಷ್ಟು ಮಾತ್ರ ಕೂಗಿಸ್ಕೊತೀನಿ, 3 ವಿಷಿಲಿಲ್ಲ. ಬೇಕಾದ್ರೆ 1 ವಿಷಿಲಷ್ಟು ಕೂಡ ನೀವು ಕೂಗಿಸ್ಕೋಬೋದು. ಸೊ ಇದು ರೆಡಿ ಆಗಿದೆ. ಇನ್ನೇನು ಅಥರ್ವನು ಸ್ಕೂಲಿಂದ ಬಂದ, ಹಸಿವು ಅಂತಿದ್ದಾನೆ. ಸೊ ಅವ್ನಿಗೆ ಇವಾಗ ತಟ್ಟೆಗೆ ಹಾಕ್ಕೊಂಡು ತಿನ್ನಿಸ್ಬೇಕು. ಅದಕ್ಕೆ ಮುಂಚೆ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವೇ ನೋಡ್ತಿರ್ಬೋದು ಎಷ್ಟು ಉದ್ರಾಗಿದೆ ಅಂತ. ಘಮ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಸೇಮ್ ಈ ಮದುವೆ ಮನೇಲಿ ಮಾಡ್ತಾರಲ್ಲ ಬಿರಿಯಾನಿ, ಅದೇ ಥರ ಸ್ಮೆಲ್ ಬರ್ತಾಯಿತ್ತು. ಹೇಗಿದೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಖಾರ ಇದೆಯಾ? ಪರವಾಗಿಲ್ಲ, ತಿಂತಾ ಇದ್ದಾರೆ. ನೀನು ಯಾಕಂದ್ರೆ ಅದಕ್ಕೆ ಕ್ಯಾಮ್ರಾ ಮುಂದೆ ಪಡಿ ನೀನು ಗೋಡಂಬಿ ಹಾಕೊಂಡು ಮರ್ತೋಯ್ತು ಚುಟ್ಟ. ನೆಕ್ಸ್ಟ್ ಟೈಮ್ ಆಗ್ತೀನಿ, ಓಕೆನಾ? ವಿಡಿಯೋ ಗೇಮಾ ಎಲ್ಲ ಹೆಂಗೆ ಹರಡಿದ್ಯಾ ನೋಡಿಲಿ. ಓದಲ್ವಾ ಸರ್ ಇವತ್ತು? ಹೋಮ್ವರ್ಕ್ ಇಲ್ವಾ? ಈ ಬರೀರಿ ಸರ್.
ನೋಡಿ ಕೇಳಿಸ್ಕೊಳ್ಳೋದೇ ಇಲ್ಲ. ಚಿಂಟ ಏನಾಯ್ತು? ಆಫ್ ಆಯ್ತಾ? ಒಂದು 5 ಮಿನಿಟ್ಸ್ ಅಷ್ಟೇ. ಕೇಳಿಸ್ಕೊಳ್ಳೋದೇ ಇಲ್ಲ ಆಟಕ್ಕೆ ಇದ್ಬಿಟ್ರೆ. ಹೋಯ್ತು ಪಾತ್ರೆ. ಕಾಲಲ್ಲಿ ಸಾಕೆ ತಿಡೋ. ಹೋದ ಅಂದರೆ ಪಾತ್ರೆಯಲ್ಲಿ ಇಟ್ಕೊಳಕ್ಕಾಗ್ತಾ ಇದ್ದು. ಇರೋ ಒಂದು 10 ನಿಮಿಷ. ಹೋಗಲ್ಲ ಅದು ಐತಲ್ವ, ಬಿದ್ದೋಗ್ಬಿಡುತ್ತೆ ಹೋದ್ರೆ. ಬರೀ ಎಷ್ಟದು? ಕೇಸ್ ಇದು 745. ಯಪ್ಪ ಚಿಂಟ ಹೋಗಲ್ಲ, ಇದು ಬರೀ ಇದು ಶೋ ಕೇಸು. ಹೋಗಲ್ಲಮ್ಮ, ಹೊಡೆದು ಗಿಡ್ದಾಕ್ಬಿಟ್ಟಿಯ ಬಾರು. ಬೈಲಿದೆ ನೋಡಿದೆ ಅಥರ್ವ ಇಡು ಬೇಡ. ಈಗ ಸದ್ಯಕ್ಕೆ ನೀನು ಗ್ರೀಟಿಂಗ್ಸ್ ನೋಡುವ ಮ್ಯಾಮ್ಗೆ. ಉಲ್ಟಾ 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 ಇಡ್ತಾ ಇದ್ದೀವಿ. ಬಾ ಬಾ ಹೋಗೋಣ. ಅದಿದು ವಾಟರ್ ಫೌಂಟೇನು, ವಾಟರ್ ಸೇಮ್ ಅದು ಸ್ಪಿನ್ ಆಗುತ್ತೆ, ತಿರುಗುತ್ತೆ. ಇದು ಅಷ್ಟು ಗಿಡಿಸ್ಬಿಟ್ಟಿಯೋ. ಬಾ ಏಯ್ ಗ್ರೀಟಿಂಗ್ಸ್ ನೋಡೋಣ ನಡಿ. ಅದಕ್ಕೆ ನೀನು ಕರ್ಕೊಂಬರಲ್ಲ. ಬಾ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೀವು ಕೂಡ ನಾ ಹೇಳ್ಕೊಟ್ಟಿದ್ದ ಬಿರಿಯಾನಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.